ಬ್ರಿಟಿಷರ ಕಾಲದ ಗೊಂಬೆಗಳ ಮನೆಯಲ್ಲಿ ಯುವತಿಯರ ಪ್ರೇತಾತ್ಮಗಳ ಸಂಚಾರ. ಹಿಂದೆ ಈ ಕಟ್ಟಡ ಅದೆಷ್ಟು ವೈಭವದಿಂದ ಇತ್ತು ಎಂಬುದು ಇದರ ಸೌಂದರ್ಯವನ್ನು ನೋಡಿದಾಗಲೇ ಗೊತ್ತಾಗುತ್ತದೆ. ಆದರೆ ಇಂತಹ ಸುಂದರ ಕಟ್ಟಡಕ್ಕೆ ಯಾಕೆ ದೆವ್ವಗಳ ಕತೆ ಅಂಟಿಕೊಂಡಿತು ಎನ್ನುವುದಕ್ಕೆ ಹಲವು ಕಾರಣಗಳು ಇಲ್ಲಿ ಸಿಗುತ್ತವೆ. ಕೋಲ್ಕತ್ತಾದ ದೆವ್ವದ ಮನೆ. ಕೋಲ್ಕತ್ತಾ ಒಂದು ಸುಂದರ ಸಿಟಿ. ಇಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ. ನಮ್ಮ ಹಿರಿಮೆ ಗರಿಮೆ ಸಾರುವ ಹಲವಾರು ಕಟ್ಟಡಗಳಿವೆ. ಭಾರತದಲ್ಲಿ ಕೋಲ್ಕತ್ತಾಕ್ಕೆ ತನ್ನದೇ ಆದಂತಹ ಮಹತ್ವ ಗೌರವವಿದೆ. ಪ್ರವಾಸಿಗರಿಗೆ ಕೋಲ್ಕತ್ತಾ ನೆಚ್ಚಿನ ತಾಣ. ಗಂಗಾ ಘಾಟ್, ಬಗೆಯ ಬಗೆಯ ಖಾದ್ಯಗಳ ರುಚಿ, ಇಲ್ಲಿನ ವಿಭಿನ್ನ ಸಂಸ್ಕೃತಿ ಹಾಗೂ ಸುಂದರ ತಾಣಗಳು, ಹೀಗೆ ಎಲ್ಲವೂ ಎಲ್ಲರನ್ನೂ ಸೆಳೆದು ಬಿಡುತ್ತವೆ. ಹೀಗಾಗಿ ಪ್ರವಾಸಕ್ಕೆ ಹೋಗ ಬಯಸುವ ಹಲವರ ಪಟ್ಟಿಯಲ್ಲಿ ಕೋಲ್ಕತ್ತಾ ಮೊದಲ ಸ್ಥಾನದಲ್ಲಿರುತ್ತದೆ. ಇಂತಹ ಕೋಲ್ಕತ್ತಾದಲ್ಲಿ ಬರೀ ಪ್ರವಾಸಿ ತಾಣಗಳು ಮಾತ್ರ ಅಲ್ಲ, ಬದಲಾಗಿ ಭಾರತದ ಇತರ ಭಾಗದಲ್ಲಿ ಇರುವಂತೆ ಒಂದಷ್ಟು ಭಯಾನಕ ಎಂದು ಹೆಸರು ಪಡೆದುಕೊಂಡಿರುವ ಜಾಗಗಳು ಇಲ್ಲಿವೆ. ಅದರಲ್ಲಿ ಪ್ರಮುಖವಾಗಿ ಕೇಳಬರುವುದು ಪುತುಲ್ಬಾರಿ ಅಥವಾ ದಿ ಡಾಲ್ ಹೌಸ್. ಈ ಪುತುಲ್ಬಾರಿ ಅಥವಾ ಹೌಸ್ ಆಫ್ ಡಾಲ್ಸ್ ಅನ್ನೋದು ಹರ್ಚಂದ್ರ ಮುಲಿಕ್ ಲೈನ್ ಮತ್ತು ಶೋಭಾ ಬಜಾರ್ ಜಡ್ಡಿಗೆ ಹತ್ತಿರದಲ್ಲಿದೆ. ಬ್ರಿಟಿಷರ ಕಾಲದ ಪ್ರಮುಖ ಕಟ್ಟಡಗಳಲ್ಲಿ ಇದು ಒಂದು. ಈ ಕಟ್ಟಡದ ಸೌಂದರ್ಯವನ್ನು ನೋಡಿದಾಗನೇ ಹಿಂದಿನ ಕಾಲದಲ್ಲಿ ಇದು ಅದೆಷ್ಟು ವೈಭವದ ದಿನಗಳನ್ನು ಕಂಡಿತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಬ್ರಿಟಿಷರ ಕಾಲದಲ್ಲಿ ಹುಗ್ಲಿ ನದಿ ಬಹುದೊಡ್ಡ ವ್ಯಾಪಾರದ ವಹಿವಾಟುಗಳಿಗೆ ಪ್ರಮುಖ ದಾರಿಯಾಗಿತ್ತು. ವಿದೇಶಿ ಹಾಗೂ ಭಾರತದ ವಿವಿಧ ಭಾಗಗಳಿಂದ ಮಸಾಲೆ ಪದಾರ್ಥಗಳು, ರೇಷ್ಮೆ, ಸೆಣಬು ಸೇರಿದಂತೆ ವಿವಿಧ ಸರಕುಗಳನ್ನು ಸಾಗಿಸುವ ಹಡಗುಗಳು ಅಹಿರ್ಟೋಲಾ ಮತ್ತು ಶೋಭಾ ಬಜಾರ್ನಲ್ಲೇ ಬಂದು ನಿಲ್ಲುತ್ತಿದ್ದವು. ಹೀಗೆ ಹಡಗಿನಲ್ಲಿ ಬರುತ್ತಿದ್ದಂತಹ ಸರಕುಗಳನ್ನು ಸಂಗ್ರಹಿಸಲು ದೊಡ್ಡ ದೊಡ್ಡ ಗೋದಾಮುಗಳು ಬೇಕಾಗಿದ್ದವು. ಹೀಗಾಗಿ ಸ್ಟ್ಯಾಂಡ್ ರಸ್ತೆ ಉದ್ದಕ್ಕೂ ಹಲವು ಗೋದಾಮುಗಳನ್ನು ನಿರ್ಮಿಸಲಾಗಿತ್ತು. ಗೋದಾಮು ಆಯಿತು ಸುಂದರ ಕಟ್ಟಡ. ಹೀಗೆ ನಿರ್ಮಿಸಲಾಗಿದ್ದಂಥ ಗೋದಾಮುಗಳಲ್ಲಿ ಪುತುಲ್ಬಾರಿ ಕೂಡ ಒಂದು. ಈ ಕಟ್ಟಡದ ಸೌಂದರ್ಯವೇ ಅದ್ಭುತ. ವಿಭಿನ್ನವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅಂದರೆ ಈ ಕಟ್ಟಡದ ತುಂಬ ಹಲವಾರು ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ. ವಿವಿಧ ಬಗೆಯ ಪ್ರತಿಮೆಗಳಿಂದ ಈ ಕಟ್ಟಡವನ್ನು ಅಲಂಕರಿಸಲಾಗಿದೆ. ಈ ಪ್ರತಿಮೆಗಳ ಹಿಂದೆಯೂ ಒಂದು ಕಥೆ ಇದೆ. ಆ ಕಟ್ಟಡದ ಮಾಲೀಕರ ಕಟ್ಟಡದ ಕೆಳಗಿನ ಭಾಗದಲ್ಲಿ ಗೋದಾಮನ್ನು ಬಳಸುತ್ತಿದ್ದರು ಮತ್ತು ಮೇಲಿನ ಮಹಡಿಯಲ್ಲಿ ಅವರ ಕುಟುಂಬದೊಂದಿಗೆ ವಾಸವಾಗಿದ್ದರು. ಈ ಮಾಲೀಕರಿಗೆ ಒಬ್ಬಳ ಸುಂದರ ಮಗಳು ಕೂಡ ಇದ್ದಳು. ಈಕೆಗೆ ಗೊಂಬೆಗಳ ಮೇಲೆ ಅಪರಿಮಿತವಾದಂಥ ಪ್ರೀತಿ ಇತ್ತು. ಹೀಗಾಗಿ ಈಕೆ ಆ ಮನೆಯನ್ನು ವಿವಿಧ ಬಗೆಯ ಮತ್ತು ವಿವಿಧ ವಿನ್ಯಾಸಗಳ ಗೊಂಬೆಗಳಿಂದ ಸಿಂಗರಿಸಿದ್ದಳು. ಶುರುವಾಯಿತು ಭೂತದ ಕತೆ. ಈ ಕಟ್ಟಡದ ಮಾಲೀಕರ ಮಗಳು ಇದನ್ನು ಗೊಂಬೆಗಳಿಂದ ಸಿಂಗರಿಸಿದ್ದಳು. ಆದರೆ ಅದೊಂದು ದಿನ ಆಕೆ ಸಾವನ್ನಪ್ಪುತ್ತಾಳೆ. ಇದಾದ ಬಳಿಕ ಇಲ್ಲಿ ಖುಷಿಯೆಲ್ಲ ಮಾಯವಾಗುತ್ತದೆ. ನಂತರ ಮೆಲ್ಲನೆ ಪ್ರೇತಾತ್ಮಗಳ ಕತೆ ಕೂಡ ಸೃಷ್ಟಿಯಾಯಿತು. ಇದರ ಜೊತೆಗೆ ಈ ಕಟ್ಟಡದ ಮಾಲೀಕತ್ವ ಬೇರೆ ಸಿರಿವಂತರ ಕೈಗೆ ಹೋಯಿತು. ಹಣ ಮತ್ತು ಸಿರಿವಂತಿಕೆಯ ಮದದಲ್ಲಿ ಮೆರೆಯುತ್ತಿದ್ದಂಥ ಇವರು ಆ ಕಾಲದಲ್ಲಿ ಒಂದಷ್ಟು ಜನರ ಯುವತಿಯರನ್ನು ಕರೆದುಕೊಂಡು ಬಂದು ಇಲ್ಲಿ ನೃತ್ಯಗಳನ್ನು ಮಾಡಿಸುತ್ತಿದ್ದರು. ಅಲ್ಲದೆ ಹೀಗೆ ಬರುತ್ತಿದ್ದಂಥ ನರ್ತಕಿಯರ ಮೇಲೆ ಲೈಂಗಿಕ ಕಿರುಕುಳಗಳನ್ನು ನೀಡಲಾಗುತ್ತಿತ್ತು. ಹೀಗೆ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ತಮ್ಮ ಅಪರಾಧಗಳನ್ನು ಮುಚ್ಚಿ ಹಾಕಲು ಸಲುವಾಗಿ ಸಿರಿವಂತರು ಇಲ್ಲಿ ಹಲವಾರು ಯುವತಿಯರ ಕೊಲೆಗಳನ್ನು ಮಾಡುತ್ತಿದ್ದರು. ಹೀಗೆ ಅಂದು ಇಲ್ಲಿ ದುರಂತವಾಗಿ ಅಂತ್ಯ ಕಂಡಂತಹ ಯುವತಿಯರ ಆತ್ಮ ಕೂಡ ಇಲ್ಲಿ ಸುಳಿದಾಡುತ್ತಿದೆ ಎಂಬುದು ಕೆಲವರ ವಾದವಾಗಿದೆ. ಇಲ್ಲಿ ಇನ್ನೊಂದು ಕಥೆ ಇದೆ. ಗೊಂಬೆಯನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಂತಹ ಕಟ್ಟಡದ ಮಾಲೀಕನ ಮಗಳು ಮತ್ತು ಧನಿಕರಿಂದ ಕೊಲೆಯಾದಂತಹ ಯುವತಿಯರ ಆತ್ಮ ಇಲ್ಲಿ ಸುಳಿದಾಡುತ್ತಿದೆ ಎಂಬುದು ನಂಬಿಕೆ. ಮಾಲೀಕನ ಮಗಳು ಇಷ್ಟಪಡುತ್ತಿದ್ದಂಥ ಗೊಂಬೆಗಳಿಗೆ ರಾತ್ರಿ ಜೀವ ಬಂದು ಸುತ್ತಾಡುತ್ತವೆ ಎಂಬುದು ಕೆಲವರ ವಾದವಾಗಿದೆ. ಇನ್ನು ಕೆಲವರು ಕೊಲೆಯಾದ ಯುವತಿಯರು ರಾತ್ರಿ ಟೆರೆಸ್ ಮೇಲೆ ನಿಂತು ನೃತ್ಯ ಮಾಡುತ್ತಾರೆ ಎಂಬುದು ನಂಬಿದ್ದಾರೆ. ಹಾಗಂತ ಈ ಕಟ್ಟಡದ ಬಗ್ಗೆ ಇದೊಂದೇ ಕಥೆಯಲ್ಲ. ಇಲ್ಲಿನ ಪ್ರೇತಾತ್ಮಗಳ ಕಥೆಗೆ ಸಂಬಂಧಿಸಿದಂತೆ ಇನ್ನೊಂದು ಕಥೆ ಇದೆ. ಅದು ಸ್ವಾತಂತ್ರ್ಯ ಕಾಲದ್ದು. ಸ್ವಾತಂತ್ರ್ಯ ಹೋರಾಟ ತೀವ್ರವಾಗಿದ್ದ ಸಂದರ್ಭದಲ್ಲಿ ಕೆಲ ಸ್ವಾತಂತ್ರ್ಯ ಹೋರಾಟಗಾರರು ಈ ಕಟ್ಟಡದಲ್ಲಿ ಸೇರಿದ್ದರಂತೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದಾಗ ಹೊರಬರಲಾಗದೆ ಇಲ್ಲೇ ಅನೇಕರು ಸಾವನ್ನಪ್ಪಿದ್ದಾರೆ. ಇವರ ಆತ್ಮವು ಕೂಡ ಇಲ್ಲಿ ಸಂಚರಿಸುತ್ತಿದೆ ಎನ್ನುವುದು ಸ್ಥಳೀಯರ ವಾದವಾಗಿದೆ. ಇದರ ವಾಸ್ತವ ಏನು? ವಾಸ್ತವ ನೆನೆಗಟ್ಟಿನಲ್ಲಿ ನೋಡಿದರೆ ಅದೃಶ್ಯ ಶಕ್ತಿಗಳ ಸಂಚಾರ ಇರುವುದಕ್ಕೆ ಯಾವುದೇ ದಾಖಲೆ ಮತ್ತು ಪುರಾವೆಗಳಿಲ್ಲ. ಅದೂ ಅಲ್ಲದೆ ಈ ಪ್ರೇತಾತ್ಮಗಳ ಕಥೆಯ ನಡುವೆಯೂ ಇಲ್ಲಿ ಒಂದಷ್ಟು ಜನ ಬಾಡಿಗೆ ಇದ್ದಾರೆ.
ಆದರೆ ಈ ಕಟ್ಟಡದಲ್ಲಿ ಪ್ರೇತಾತ್ಮಗಳ ಸಂಚರಿಸುತ್ತವೆ ಎಂಬ ಕತೆ ಕಿವಿಗೆ ಬೀಳುತ್ತಿದ್ದಂತೆ ಒಂದಷ್ಟು ಜನ ಇದನ್ನು ಪರೀಕ್ಷಿಸಲೆಂದು ಇಲ್ಲಿಗೆ ಬರುತ್ತಿದ್ದರು. ಹೀಗಾಗಿ ಇವರೆಲ್ಲರನ್ನು ತಡೆಯಲು ಈ ಕಟ್ಟಡದ ಹೊರಗೆ ಒಂದು ಬೋರ್ಡ್ ಕೂಡ ಇದೆ. ಈ ಬೋರ್ಡಿನಲ್ಲಿ ಇಲ್ಲಿ ಯಾವುದೇ ದೆವ್ವಗಳು ಇಲ್ಲ, ದೆವ್ವವನ್ನು ಹುಡುಕಿಕೊಂಡು ಬಂದವರಿಗೆ ಇಲ್ಲಿ ಪ್ರವೇಶವಿಲ್ಲ ಎಂಬರ್ಥದಲ್ಲಿ ಬರೆಯಲಾಗಿದೆ. ಅಲ್ಲದೆ ಹೀಗೆ ಪ್ರೇತಗಳ ಹುಡುಕಾಟದಲ್ಲಿ ಬಂದ ಇಲ್ಲಿನ ನಿವಾಸಿಗಳಿಗೆ ತೊಂದರೆ ಕೊಡದಂತೆಯೂ ಕೇಳಿಕೊಳ್ಳಲಾಗಿದೆ. ಅದೂ ಅಲ್ಲದೆ ಇಲ್ಲಿ ಯಾವುದೇ ಅದೃಶ್ಯ ಶಕ್ತಿಗಳ ಸಂಚಾರ ಇರುವ ಅನುಭವ ನಮಗೆ ಆಗಿಲ್ಲ ಎಂದು ಅಲ್ಲಿಯ ಸ್ಥಳೀಯರು ಹೇಳಿದ್ದಾರೆ. ಜೊತೆಗೆ ಈ ಕಟ್ಟಡವನ್ನು ಯಾರು ವಶಪಡಿಸಿಕೊಳ್ಳಬಾರದು ಎಂಬ ಕಾರಣಕ್ಕೆ ಈ ದೆವ್ವಗಳ ಕಥೆಯನ್ನು ಸೃಷ್ಟಿಸಲಾಗಿದೆ ಎಂಬುದು ಒಂದಿಷ್ಟು ಜನರ ವಾದವಾಗಿದೆ. ಈ ಕಟ್ಟಡದ ಬಹುತೇಕ ಕೋಣೆಗಳಲ್ಲಿ ಬಾಡಿಗೆದಾರರಿದ್ದಾರೆ. ಕೆಲ ಕೋಣೆಗಳು ನಿರ್ವಹಣೆ ಕೊರತೆಯಿಂದಾಗಿ ದುಸ್ಥಿತಿಯಲ್ಲಿವೆ. ಅದು ಬಿಟ್ಟರೆ ಇಲ್ಲಿ ಅಂಥದ್ದೇನೂ ಸಮಸ್ಯೆ ಇದ್ದಂತಿಲ್ಲ. ಆದರೆ ಏನೇ ಹೇಳಿದರೂ ಈ ಕಟ್ಟಡದಲ್ಲಿ ಪ್ರೇತಾತ್ಮಗಳ ಸಂಚಾರ ಇದೆ ಎಂಬ ನಂಬಿಕೆ ಈ ಭಾಗದಲ್ಲಿ ಇನ್ನೂ ಸಂಪೂರ್ಣವಾಗಿ ದೂರವಾಗಿಲ್ಲ. ಹೀಗಾಗಿ ಈ ಕಟ್ಟಡದ ಬಗೆಗಿನ ಕುತೂಹಲವಂತೂ ಇನ್ನೂ ಹಾಗೇ ಇದೆ. ಇದಾಗಿತ್ತು ಸ್ನೇಹಿತರೆ ಕಲ್ಕತ್ತಾದಲ್ಲಿರುವಂತಹ ಒಂದು ಪುತನ್ಬಾರಿ ಅಥವಾ ಡಾಲ್ ಹೌಸ್ ಎಂಬ ಹಾಂಟೆಡ್ ಪ್ರದೇಶದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.